ಮೈಸೂರು ಅರಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಿವೆ. ಹಬ್ಬದಂದು 2 ದಿನಗಳ ಕಾಲ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಯುಗಾದಿ ಸಂಗೀತೋತ್ಸವ ಆಯೋಜಿಸಲಾಗಿದೆ. ದೇಶದ ಖ್ಯಾತ ಸಂಗೀತಗಾರರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾದ್ರೆ ಈ 2 ದಿನ ಯಾವೆಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ನೋಡೋಣ ಬನ್ನಿ. ಅಂತೂ ಹಿಂದೂಗಳ ಹೊಸ ವರ್ಷ ಎಂದು ಕರೆಯಲ್ಪಡುವ ಯುಗಾದಿ ಹಬ್ಬ ಬಂದೇ ಬಿಡ್ತು. ಏಪ್ರಿಲ್ 9ರಂದು ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಯುಗಾದಿಯನ್ನ ಮಹತ್ವದ ಹಬ್ಬವಾಗಿ ಆಚರಿಸಲಾಗುತ್ತೆ. ಮೈಸೂರು ಅರಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಿವೆ. ಇಲ್ಲಿನ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಅರಮನೆ ಮಂಡಳಿಯಿಂದ ಏಪ್ರಿಲ್ 9ರಿಂದ 11ರವರೆಗೆ ಯುಗಾದಿ ಸಂಗೀತೋತ್ಸವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಖ್ಯಾತ ಸಂಗೀತಗಾರರಿಂದ ಯುಗಾದಿ ಸಂಗೀತೋತ್ಸವ ಕಾರ್ಯಕ್ರಮದ ವಿವರಗಳನ್ನು ನೋಡ್ತಾ ಹೋದ್ರೆ ಏಪ್ರಿಲ್ 9ರಂದು ಸಂಜೆ 5ರಿಂದ 6ರವರೆಗೆ ಗುರುರಾಜ್ ತಂಡದಿಂದ ಸ್ಯಾಕ್ಸೋಫೋನ್ ವಾದನ, ಸಂಜೆ 6ರಿಂದ 6:30ರವರೆಗೆ ಶ್ರೀಧರ ಮೂರ್ತಿ ಅವರಿಂದ ಪಂಚಾಂಗ ಶ್ರವಣ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 6:30ರಿಂದ ನಾಡಗೀತೆ ಮತ್ತು ಮೈಸೂರು ಸಂಸ್ಥಾಪನದ ನಾಡಗೀತೆಯಾದ ಕಾಯು ಶ್ರೀ ಗೌರಿ ಕರುಣಾ ಲಹರಿ ಗೀತೆಯ ಮೂಲಕ ಉದ್ಘಾಟನೆಗೊಳ್ಳಲಿದೆ. 6:45ರಿಂದ ಬದರಿ ದಿವ್ಯಭೂಷಣ ಮತ್ತು ತಂಡದವರು ನೃತ್ಯ ವೈಭವ ಪ್ರಸ್ತುತಪಡಿಸಲಿದ್ದಾರೆ. ಸಂಜೆ 7:45ರಿಂದ ಅನನ್ಯ ಭಟ್ ಹಾಗೂ ತಂಡದವರು ಯುಗಾದಿ ಸಂಗೀತೋತ್ಸವ ಕಾರ್ಯಕ್ರಮ ನೀಡುವರು. ಇನ್ನು ಏಪ್ರಿಲ್ 10ರಂದು ಸಂಜೆ 5:30ರಿಂದ ನಾಗೇಶ್ ಕಂದೇಗಾಲ ತಂಡದಿಂದ ಭಾವಗೀತೋತ್ಸವ, ಸುಮುಖ ಸೂರ್ಯ ತಂಡದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಅಮಿತ್ ರಾಜ್ ತಂಡದವರು ಲಯ ಅನುಭವ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ. ಏಪ್ರಿಲ್ 11ರಂದು ಸಂಜೆ 5:30ರಿಂದ ಚಲನಚಿತ್ರ ಸಂಗೀತ ನಿರ್ದೇಶಕ ಡಿ ರಾಮಕೃಷ್ಣ ಅವರ ತಂಡದಿಂದ ಭಕ್ತಿ ಭಾವಗೀತೆಗಳ ಗಾನಲಹರಿ, ಸಿಎನ್ ಶ್ರೀಧರ ಮತ್ತು ಸಿಎನ್ ಕೇಶವ ಚಂದ್ರ ತಂಡದಿಂದ ಕರ್ನಾಟಕ ಶಾಸ್ತ್ರೀಯ ದ್ವಂದ್ವ ವೇಣುವಾದನ ಹಾಗೂ ಸಾಯಿ ವಿಘ್ನೇಶ್, ಲಕ್ಷ್ಮೀ ನಾಗರಾಜ್, ಆನಂದ ಎಂಎಲ್ ತಂಡದವರು ಸ್ವರ ವೈಭವ ಕಾರ್ಯಕ್ರಮವನ್ನ ನೀಡುವವರು ಅಂತ ಜಿಲ್ಲಾಡಳಿತ ತಿಳಿಸಿದೆ. ಹಾಗಾಗಿ ಈ ಯುಗಾದಿಗೆ ಮೈಸೂರು ಪ್ರವಾಸ ಹೋಗುವವರು ಅರಮನೆಯ ಸಂಗೀತೋತ್ಸವವನ್ನ ಆಸ್ವಾದಿಸಿ ಬರಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.